ಪ್ರೀತಿಯ ಗೆಳೆಯರೆ, ಯಾವಾಗೆಲ್ಲ ಜಾಯಿಂಟ್ ಪೇನ್ಸ್ ಇರುತ್ತಲ್ಲ, ಬೆಳಗ್ಗೆ ಎದ್ದ ತಕ್ಷಣ ನೋವು ಸರ್ ಮುಷ್ಟಿ ಕಟ್ಟೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಸ್ಟಿಫ್ನೆಸ್ಸು, ಪೇಯ್ನು, ರೆಡ್ನೆಸ್ಸು, ಮಂಡಿ ನೋವು, ಜಾಯಿಂಟ್ಸ್ ಎಲ್ಲ ಪೇಯ್ನು. ಅದೇ ರುಮ್ಟಾಯ್ಡ್ ಆರ್ಥರೈಟಿಸ್ ಅಂತ. ರುಮ್ಟಾಯ್ಡ್ ಆರ್ಥರೈಟಿಸ್ ಪೇಷಂಟ್ಗೆ ಕನಿಷ್ಠ ಪಕ್ಷ 2-2.5 ಜನ ಪೇಷಂಟ್ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀನಿ. ಸೊ ರುಮ್ಟಾಯ್ಡ್ ಆರ್ಥರೈಟಿಸ್ಗೆ ಮೆಡಿಕೇಷನ್ ಲಾಂಗ್ ಟರ್ಮ್ ತಗೋ, ಯಾಕೆಂದರೆ ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಯಾವ 5 ರೀತಿಯ ಆಹಾರ ಪದಾರ್ಥಗಳನ್ನ ನೀವು ಅವಾಯ್ಡ್ ಮಾಡಬೇಕು, ಭಾಳ ಇಂಪಾರ್ಟೆಂಟು. ಬರೀ ಮೆಡಿಕೇಷನ್ ಅಲ್ಲ, ಯಾವ ಆಹಾರ ಪದಾರ್ಥ ಅವಾಯ್ಡ್ ಮಾಡಬೇಕು ಅಂತ ಹೇಳ್ತೀನಿ. 5 ಆಹಾರ ಪದಾರ್ಥಗಳನ್ನ ಪೂರ್ತಿ ವಿಡಿಯೋ ನೋಡಿ ಅದನ್ನು ನೀವು ಪಾಲಿಸಿದೆ ಆದರೆ ಅರ್ಧ ನೋವು ನಿಮಗೆ ಖಂಡಿತ ಕಡಿಮೆ ಆಗುತ್ತೆ. ನಂಬರ್ 1 ಯಾವುದಪ್ಪ ಅಂದರೆ ರೆಡ್ ಮೀಟ್ ಆ್ಯಂಡ್ ಪ್ರೊಸೆಸ್ಡ್ ಮೀಟ್ ಅಂತ ಹೇಳ್ತೀವಿ. ನೋಡಿ, ಏನಂತ ಹೇಳಿದ್ರೆ ನಿಮ್ಗೆ ಗೊತ್ತಂಗೆ ನಿಮ್ಮ ರುಮ್ಟಾಯ್ಡ್ ಆರ್ಥರೈಟಿಸ್ ಅಂತ ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತೀವಿ. ನಿಮ್ಮ ಇಮ್ಯೂನ್ ಸಿಸ್ಟಮ್ ನಿಮಗೆ ವಾಪಸ್ ಅಟ್ಯಾಕ್ ಮಾಡೋದಕ್ಕೆ ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಈ ರುಮ್ಟಾಯ್ಡ್ ಆರ್ಥರೈಟಿಸ್ ಕುರಿತಾಗಿ ಒಂದು ವಿಡಿಯೋ ಮಾಡಿ, ದಯವಿಟ್ಟು ವಿಡಿಯೋ ನೋಡಿ ಗೆಳೆಯರೆ. ಸೊ ಇದು ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ ಇಮ್ಯೂನ್ ಸಿಸ್ಟಮ್ದು ಪ್ರಾಬ್ಲಮ್ ಇರುತ್ತೆ ಅಲ್ವಾ. ನೋಡಿ, ಸಿಂಪಲ್ ಎಕ್ಸಾಂಪಲ್, ಇಮ್ಯೂನ್ ಸಿಸ್ಟಮ್ ನಿಮ್ಮ ದೇಹನ ಕಾಪಾಡಬೇಕು, ಅದಕ್ಕೆ ಇರುವಂಥದ್ದು ಮಿಸ್ಟೇಕಾಗಿ ವಾಪಸ್ ನಿಮಗೆ ಅಟ್ಯಾಕ್ ಮಾಡೋಕ್ಕೆ ಶುರುವಾಗುತ್ತೆ. ಅದಕ್ಕೆ ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ ಹೇಳುವಂಥದ್ದು. ಸಿಂಪಲ್ ಎಕ್ಸಾಂಪಲ್ ಅಂತಂದರೆ ನೋಡಿ, ಪೊಲೀಸರು ಮಿಲಿಟರಿ ಇದ್ದಾರಲ್ಲ, ಅವ್ರ ಕೆಲಸ ಏನು? ಶತ್ರುಗಳು ವೈರಿ ಬಂದರೆ ಅಟ್ಯಾಕ್ ಮಾಡಬೇಕು, ನಿಮ್ಮ ದೇಹನ, ನಮ್ಮ ದೇಶವನ್ನು ಕಾಪಾಡಬೇಕು, ಅದು ಒಳ್ಳೆ ಕೆಲಸ. ಮಿಸ್ಟೇಕಾಗಿ ಅವರೇ ನಮ್ಗೆ ಅಟ್ಯಾಕ್ ಮಾಡೋಕ್ಕೆ ಶುರು ಆಗುತ್ತೆ. ನಾನು ಇನ್ನೊಂದು ಒಳ್ಳೆ ಎಕ್ಸಾಂಪಲ್ ಕೊಡ್ತೀನಿ. ಇಂದಿರಾ ಗಾಂಧಿ ನಿಮ್ಗೆ ಗೊತ್ತಿರ್ಬೋದು, ಅವ್ರು ಹೇಗೆ ಸತ್ರು? ಅವರೇ ಒಂದು ಬಾಡಿ ಗಾರ್ಡ್ಸ್ ಇದ್ರಲ್ಲ, ಅವರೇ ಶೂಟ್ ಮಾಡಿಬಿಟ್ರು. ಸೊ ಯಾರು ನಮಗೆ ಪ್ರೊಟೆಕ್ಟ್ ಮಾಡೋಕ್ಕಿದ್ರು ಅವರೇ ಶೂಟ್ ಆಗೋದು, ಆ ಥರ ಆಗಿಬಿಡುತ್ತೆ ಒಂದು ಘಟನೆ ದೇಹದಲ್ಲಿ. ಅದಕ್ಕೆ ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ ಹೇಳೋದು. ಇಮ್ಯೂನ್ ಸಿಸ್ಟಮ್ ತಪ್ಪು ಕೆಲಸ ಮಾಡಿ ಅಟ್ಯಾಕ್ ಆಗುವಂಥದ್ದು. ಸೊ ಹಾಗೆ ಇಮ್ಯೂನ್ ಸಿಸ್ಟಮ್ಗೆ ಏನೇನು ಎಫೆಕ್ಟ್ ಆಗುತ್ತೆ ಅವು ಕೂಡ ನಿಮಗೆ ರುಮ್ಟಾಯ್ಡ್ ಆರ್ಥರೈಟಿಸ್ನ ಇರುವಂಥ ಪೇಯ್ನು, ಇನ್ಫ್ಲಮೇಷನು, ಸ್ವೆಲ್ಲಿಂಗು ಜಾಸ್ತಿ ಆ ಥರ ಮಾಡ್ತಾ ಗೆಳೆಯರೆ. ಸೊ ನಾನು ಹೇಳಿದ್ರೆ ಪ್ರೊಸೆಸ್ಡ್ ಮೀಟ್ ನಿಮ್ಗೆ ಗೊತ್ತಿಲ್ಲ, ಎಷ್ಟೊಂದು ಕೆಮಿಕಲ್ಸ್ ಹಾಕ್ತಾರೆ, ಪ್ರಿಸರ್ವೇಟಿವ್ಸ್ ಹಾಕ್ತಾರಲ್ವಾ. ಈಗ ಒಂದು ಮಾಂಸ ತುಂಡಿಗೆ ಏನಾಗಿ ಎಸಿದ್ರೆ ಕೆಳಗಡೆ ಅದು ಬೇಗ ಕೊಳ್ತೋಗುತ್ತೆ, ಇರಲ್ಲ. ಬಟ್ ಪ್ರೊಸೆಸ್ಡ್ ಮೀಟ್ಸಲ್ಲಿ ಎಷ್ಟೊಂದು ದಿವಸ ಸ್ಟೋರ್ ಮಾಡಿ ಇಡ್ತಾರೆ, ಅದಕ್ಕೆ ಬೇಕಾದ ಕೆಮಿಕಲ್ಸ್ ಆ್ಯಡ್ ಮಾಡ್ತಾರೆ, ಪ್ರಿಸರ್ವೇಟಿವ್ಸ್ ಆ್ಯಡ್ ಮಾಡ್ತಾರೆ. ಆಲ್ರೆಡಿ ಇಮ್ಯೂನ್ ಸಿಸ್ಟಮ್ ನಮಗೂ ಸ್ವಲ್ಪ ಪ್ರಾಬ್ಲಮ್ ಇದೆ ರುಮ್ಟಾಯ್ಡ್ ಆರ್ಥರೈಟಿಸಲ್ಲಿ. ಸೊ ಈ ಕೆಮಿಕಲ್ಸು ಇವೆಲ್ಲ ಪ್ರಿಸರ್ವೇಟಿವ್ಸ್ ಇರುತ್ತೆ, ಅವು ಕೂಡ ನಿಮ್ಮ ಇಮ್ಯೂನ್ ಸಿಸ್ಟಮ್ನ ಇರಿಟೇಟ್ ಮಾಡ್ತೀವಿ, ಇಮ್ಯೂನ್ ಸಿಸ್ಟಮ್ನ ಓವರ್ ಆ್ಯಕ್ಟ್ ಮಾಡೋ ಥರ ಮಾಡುತ್ತೆ. ಹಾಗಾಗಿ ಎಲ್ಲ ರೀತಿಯ ಪೇಯ್ನ್, ಇನ್ಫ್ಲಮೇಷನ್ಸ್ ಜಾಸ್ತಿ ಆಗುತ್ತೆ ಗೆಳೆಯರೆ. ಸೊ ಹಾಗೆ ಪ್ರೊಸೆಸ್ಡ್ ಮೀಟ್ಸ್ ಅಂತ ಹೇಳಿದ್ನಲ್ಲ, ರೆಡ್ ಮೀಟ್ ಅಂದರೆ ದನದ ಮಾಂಸ ಇರ್ಬೋದು, ಹಂದಿ ಮಾಂಸ ಇರ್ಬೋದು, ಪೋರ್ಕ್ ಅಂತೀವಿ ಅದಿರ್ಬೋದು, ಮೀಟ್ ಇರ್ಬೋದು, ಕುರಿ ಇರ್ಬೋದು. ಸೊ ಇವುಗಳನ್ನೆಲ್ಲ ಕನ್ಸ್ಯೂಮ್ ಮಾಡಿದಷ್ಟು ನಿಮಗೆ ಬಾಡಿಯಲ್ಲಿ ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ. ಈ ರೆಡ್ ಮೀಟಲ್ಲೆಲ್ಲ ಅದು ನಿಮಗೆ ಮೆಟಾಬಾಲಿಸದಂಗೆ ಕೆಲವು ಏನು ಇನ್ಫ್ಲಮೇಟರಿ ರಿಯಾಕ್ಷನ್ಸ್ ಅದನ್ನು ಜಾಸ್ತಿ ಮಾಡ್ತಾರೆ. ಇನ್ಫ್ಲಮೇಟರಿ ಕೆಮಿಕಲ್ಸ್ ಜಾಸ್ತಿ, ಆಲ್ರೆಡಿ ರುಮ್ಟಾಯ್ಡ್ ಆರ್ಥರೈಟಿಸ್ ಅದು ಇನ್ಫ್ಲಮೇಟರಿ ಕಂಡೀಷನು. ಸೊ ಈ ರೀತಿ ಆಹಾರ ಪತ್ತಿನಾಗ ಇನ್ಫ್ಲಮೇಷನ್ ಜಾಸ್ತಿ ಆದಾಗ ಬಾಡಿಲಿ ಆಟೋಮೆಟಿಕ್ಕಾಗಿ ಪೇಯ್ನು, ಸ್ವೆಲ್ಲಿಂಗು ಪ್ರತಿಯೊಂದು ಕೂಡ ಜಾಸ್ತಿ. ಸೊ ಹಾಗಾಗಿ ಯಾರಿಗೆ ರುಮ್ಟಾಯ್ಡ್ ಆರ್ಥರೈಟಿಸ್ ಇರೋ ಅವರು ಈ ರೀತಿಯ ಆಹಾರ ಪದಾರ್ಥಗಳನ್ನು, ನಾನ್ ವೆಜ್ ಐಟಮ್ಸ್ನ ಆದಷ್ಟು ಅವಾಯ್ಡ್ ಮಾಡೋದು ಭಾಳ ಒಳ್ಳೆಯದು. ನಂಬರ್ 2 ಬಂದು ಫ್ರೈಡ್ ಫುಡ್ಸ್ ಅಂತ ಹೇಳ್ತೀವಿ, ಗೊತ್ತಲ್ಲ, ಬೇಕ್ರಿ ಮತ್ತು ಫ್ರೈಡ್ ಫುಡ್ಸ್ ಅಂತ ಹೇಳ್ತೀವಲ್ಲ, ಮತ್ತು ಫಾಸ್ಟ್ ಫುಡ್ಸು. ನಿಮ್ಗೆ ಗೊತ್ತೇ, ನಾಗೆ ರುಚಿ ತಡೆಯಲ್ಲ ಫ್ರೈಡ್ ಫುಡ್ಸ್ ಅಂತ, ಕರಿದು ತಿನ್ನಬೇಕು, ಹುರ್ಕುಲ್ ತಿನ್ನಬೇಕು ಅಂತ ಆಸೆ ಆಗುತ್ತೆ. ಸೊ ಈ ಫ್ರೈಡ್ ಫುಡ್ಸು ಮೇಜರ್ ಕಲ್ಪ್ರಿಟ್ಟು. ಯಾಕೆ ಅಂತ ಹೇಳಿದಾಗ ಅದರಲ್ಲಿ ಒಮೆಗಾ 6 ಫ್ಯಾಟಿ ಆ್ಯಸಿಡ್ ಜಾಸ್ತಿ, ಮತ್ತು ಅನ್ಹೆಲ್ತಿ ಏನು ಫ್ಯಾಟ್ ಇರುತ್ತಲ್ಲ, ಟ್ರಾನ್ಸ್ ಫ್ಯಾಟ್ಸ್ ಅಂತೀವಿ, ಅನ್ಹೆಲ್ತಿ ಟ್ರಾನ್ಸ್ ಫ್ಯಾಟ್ಸ್ ಜಾಸ್ತಿ ಇರುತ್ತೆ, ಮತ್ತು ಒಮೆಗಾ 6 ಫ್ಯಾಟಿ ಆ್ಯಸಿಡ್ ಜಾಸ್ತಿ ಇರುತ್ತೆ ಗೆಳೆಯರೆ. ಸೊ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಭಾಳ ಒಳ್ಳೆಯದು, ಬಟ್ ಒಮೆಗಾ 6 ಫ್ಯಾಟಿ ಆ್ಯಸಿಡ್ ಸ್ವಲ್ಪ ಅಮೌಂಟ್ ಇದ್ದರೆ ಒಳ್ಳೆಯದು, ಬಟ್ ಜಾಸ್ತಿ ಆದಷ್ಟು ಇನ್ಫ್ಲಮೇಷನ್ನ ಜಾಸ್ತಿ ಮಾಡುತ್ತೆ. ಸೊ ಈ ಅನ್ಹೆಲ್ತಿ ಟ್ರಾನ್ಸ್ ಫ್ಯಾಟ್ಸ್ ಇರೋದ್ರಿಂದ ಏನಾಗುತ್ತೆ, ನಿಮಗೆ ಬಾಡಿಯಲ್ಲಿ ಫ್ಯಾಟ್ ಅಂಶ ಜಾಸ್ತಿ ಆಗುತ್ತೆ. ಒಂದ್ಸಿಗೆ ಇನ್ಫ್ಲಮೇಟರಿ ರಿಯಾಕ್ಷನ್ಸ್ ಬಾಡಿಯಲ್ಲಿ ಜಾಸ್ತಿ ಆಗುತ್ತೆ. ನಾನು ಯಾವಾಗಲೂ ಹೇಳ್ತೀನಿ, ರುಮ್ಟಾಯ್ಡ್ ಆರ್ಥರೈಟಿಸ್ ಇನ್ಫ್ಲಮೇಟರಿ ಕಂಡೀಷನ್. ಸೊ ಯಾವ ಆಹಾರ ಪದಾರ್ಥಗಳು ಬಾಡಿಯಲ್ಲಿ ಇನ್ಫ್ಲಮೇಷನ್ ಜಾಸ್ತಿ ಮಾಡುತ್ತಲ್ಲ, ಅವೆಲ್ಲ ಬಾಡಿಯಲ್ಲಿ ಪೇಯ್ನು, ಸ್ವೆಲ್ಲಿಂಗು ಮತ್ತು ಜಾಯಿಂಟ್ ಸ್ಟಿಫ್ನೆಸ್ ಅವನ್ನೆಲ್ಲ ಜಾಸ್ತಿ ಮಾಡುತ್ತೆ. ಸೊ ಹಾಗಾಗಿ ಈ ರೀತಿಯ ಫ್ರೈಡ್ ಫುಡ್ಸ್ನ ಮತ್ತು ಬೇಕರಿ ಐಟಮ್ಸ್ನ ಆದಷ್ಟು ಈ ಥರ ಜಾಯಿಂಟ್ ಪೇಯ್ನ್ ಇರೋರು ಅವಾಯ್ಡ್ ಮಾಡೋದು ಭಾಳ ಒಳ್ಳೆಯದು ಗೆಳೆಯರೆ. ಸೊ ಏನಾಗುತ್ತೆ ಅಂದರೆ ಒಮೆಗಾ 6 ಫ್ಯಾಟಿ ಆ್ಯಸಿಡ್ಸು ಸ್ಮಾಲ್ ಅಮೌಂಟ್ಸ್ ತೊಗೊಂಡಿದ್ರೆ ತೊಂದರೆ ಇಲ್ಲ, ಜಾಸ್ತಿ ಆದಷ್ಟು ಬಾಡಿ ಇನ್ಫ್ಲಮೇಷನ್ ಜಾಸ್ತಿ ಮಾಡುತ್ತೆ, ಅವೆಲ್ಲ ಜಾಸ್ತಿ ಆಗುತ್ತೆ. ಜೊತೆಗೆ ನಿಮಗೆ ಫಾಸ್ಟ್ ಫುಡ್ ಏನಿರುತ್ತಲ್ಲ ಅದರಲ್ಲಿ ಸಾಲ್ಟ್ ಅಂಶ ಜಾಸ್ತಿ ಆಗುತ್ತೆ. ಯಾಕೆಂದರೆ ನಿಮಗೆ ಪ್ರಿಸರ್ವೇಟಿವ್, ಈಗ ಉಪ್ಪಿನಕಾಯಲ್ಲಿ ಉಪ್ಪು ಜಾಸ್ತಿ ಆಗುತ್ತೆ, ಯಾಕಂದರೆ ಲಾಂಗ್ ಟರ್ಮ್ ಅದು ಸೇವ್ ಆಗಿರಬೇಕು, ಶೆಲ್ಫ್ ಲೈಫ್ ಅಂತ ಅದು ಜಾಸ್ತಿ ಆಗಿರೋ ಕಾರಣಕ್ಕೆ ಸಾಲ್ಟ್ನೇ ಹೆಚ್ಚಾಗಿ ಬಳಸ್ತಾರೆ. ಸೊ ಸಾಲ್ಟು ಮತ್ತು ಶುಗರೀಸ್ ಏನಿರುತ್ತಲ್ಲ ಆ ಐಟಮ್ಸ್ ಕೂಡ ಬಾಡಿಯಲ್ಲಿ ಇನ್ಫ್ಲಮೇಷನ್ ಜಾಸ್ತಿ ಮಾಡುತ್ತೆ. ಸೊ ಹಾಗೆ ಈ ಪ್ರಿಸರ್ವೇಟಿವ್ಸ್ ಇರುವಂತಹ ಸಾಲ್ಟಿ ಫುಡ್ಸ್ ಇರ್ತಾರೆ, ಈ ಚಿಪ್ಸ್ಗೆ ತುಂಬ ಸಾಲ್ಟ್ ಹಾಕಿರ್ತಾರೆ, ಎಲ್ಲ ರೀತಿಯ ಸಾಲ್ಟ್ ಹಾಕಿದಷ್ಟು ಲಾಂಗ್ ಶೆಲ್ಫ್ ಲೈಫ್ ಜಾಸ್ತಿ ಆಗುತ್ತೆ ಮತ್ತು ಟೇಸ್ಟಿ ಆಗುತ್ತೆ. ಸೊ ನಾವು ಒಂದ್ಸತಿ ತಿಂತಾ ಇರಬೇಕು ಅನಿಸ್ತಾ ಇರುತ್ತೆ. ಸೊ ಆ ರೀತಿಯ ಪ್ರಿಸರ್ವೇಟಿವ್ಸ್ ಆದಾಗ ಈ ಥರ ಫಾಸ್ಟ್ ಫುಡ್ಸ್ ಎಲ್ಲ ಏನಾಗುತ್ತೆ, ಜಂಕ್ ಫುಡ್ಸ್ ಎಲ್ಲ ಏನಾಗುತ್ತೆ ಅಂತಂದರೆ ನಿಮ್ಮ ಬಾಡಿಯ ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ, ರುಮ್ಟಾಯ್ಡ್ ಆರ್ಥರೈಟಿಸ್ ಸೈನ್ಸ್ ಆ್ಯಂಡ್ ಸಿಂಟಮ್ಸು ಖಂಡಿತ ಜಾಸ್ತಿ ತೆಗೆಲಾರೆ. ಸೊ ಹಾಗೆ ಜಂಕ್ ಫುಡ್ ಅನ್ನೋದು ಒಂದು ಮಿಸ್ನಾಮರ್, ನಾನು ಯಾವಾಗ ಹೇಳ್ತಿರ್ತೀನಿ ಅಲ್ವಾ, ಇಟ್ಸ್ ಎ ಜಂಕ್ ಅಷ್ಟೇ, ಫುಡ್ ಅಲ್ಲ. ಫುಡ್ ಅಂದರೆ ನಿಮಗೆ ಆರೋಗ್ಯ ವೃದ್ಧಿಸಬೇಕು, ಆರೋಗ್ಯನ ಕಾಪಾಡಬೇಕು, ಅದು ಫುಡ್ಡು. ನೀವು ಜಂಕ್ನ ತಿಂದಷ್ಟು ನಿಮ್ಮ ದೇಹ ಹಾಳಾಗುತ್ತೆ ಹೊರತು ಅದು ವೃದ್ಧಿ ಆಗಲ್ಲ. ಅದಕ್ಕೆ ಜಂಕ್ ಫುಡ್ ಅಲ್ಲ, ಇಟ್ಸ್ ಎ ಜಂಕ್ ಅಷ್ಟೇ. ಅದ್ರ ಮಿಸ್ನಾಮರ್ ನೆನ್ಪಿಟ್ಕೊಳ್ಳಿ. ಆದಷ್ಟು ಅಟ್ಲೀಸ್ಟ್ ರುಮ್ಟಾಯ್ಡ್ ಆರ್ಥರೈಟಿಸ್ ಪೇಷಂಟ್ ಇರೋರು ಈ ರೀತಿಯ ಜಂಕ್ ಫುಡ್ನ, ಫ್ರೈಡ್ ಫುಡ್ಸ್ನ ಇವನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡೋದು ಭಾಳ ಒಳ್ಳೆಯದು.
ಗೆಳೆಯ ನಂಬರ್ 3 ಬಂದು ಡೈರಿ ಪ್ರಾಡಕ್ಟ್ಸ್ ಅಂತ. ಇದು ಸ್ವಲ್ಪ ಟ್ರಿಕ್ಕಿ ಕ್ವಶನ್. ಯಾಕಪ್ಪ ಅಂತಂದರೆ ಕೆಲವ್ರಿಗೆ ಏನೂ ಆಗಲ್ಲ, ಕೆಲವರು ಪ್ರಾಬ್ಲಮ್ ಅದು. ನಾನು ಭಾಳ ಜನ ಪೇಷಂಟ್ಸ್ ನಾನು ಹೇಳಿದ್ರೆ 2 ವರ್ಷ ಟ್ರೀಟ್ಮೆಂಟ್ ಮಾಡ್ತಾಯಿದ್ದೀನಿ, ಬಂದು ಕೇಳ್ತಾರೆ ಡಾಕ್ಟರ್ ನಾನು ಯಾವ ಆಹಾರ ತಿನ್ನಬೇಕು ಯಾವ್ದು ತಿನ್ನಬಾರ್ದು ಅಂತ ಅಲ್ವಾ. ಕೆಲವರು ಹೇಳ್ತಾರೆ ಪೇಷಂಟ್ಸು, ನೀವು ಯಾರು ತಿಂತೀನಿ ನನಗೇನು ಆಗಲ್ವಲ್ಲ ಸರ್ ಅಂತ ಹೇಳ್ತಾರೆ. ಕೆಲವು ಹೇಳ್ತಾರೆ ಸರ್ ಯಾರ ತಿಂದು ನಮ್ಗೆ ಜಾಸ್ತಿ ಆಗ್ತದೆ ಅಂತ. ಬೆಸ್ಟ್ ಡಿಸಿಷನ್ ನೀವೇ ಪೇಷಂಟ್, ಅದೇ ಹೇಳ್ಬಿಡ್ತೀನಿ. ಕೆಲವ್ರಿಗೆ ಏನಾಗುತ್ತೆ, ಕೆಲವು ಆಲೂಗಡ್ಡೆ ತಿಂದರೆ ನೋವು ಜಾಸ್ತಿ ಆಗ್ತದೆ, ಕೆಲವು ಬದನೆಕಾಯಿ ತಿಂತಿದ್ದೆ ನೋವು ಜಾಸ್ತಿ ಆಗ್ತದೆ, ಕೆಲವು ಅವರೆಕಾಯಿ ತಿಂತೀನಿ ಸರ್ ನೋವು ಜಾಸ್ತಿ ಆಗ್ತದೆ. ಅದೇ ಕಾಲಿರೋ ರುಮ್ಟಾಯ್ಡ್ ಆರ್ಥರೈಟಿಸ್ ಕಾಲಿರೋ ಬೇರೆ ಪೇಷಂಟ್ ಬರ್ತಾರೆ ಅವರೆಕಾಯಿ ತಿಂತೀನಿ ಏನು ತೊಂದರೆ ಇಲ್ಲ ಸರ್ ಆರಾಮಾಗಿದ್ದೀನಿ ಅಂತಾರೆ. ಸೊ ಬೆಸ್ಟ್ ಜಡ್ಜ್ ನೀವೇ. ನಿಮ್ಮ ದೇಹಕ್ಕೆ ಯಾವ ಆಹಾರ ಪದಾರ್ಥ ಸೇವಿಸಿದಾಗ ನಿಮಗೆ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಏನಿರುತ್ತಲ್ಲ ಪೇಯ್ನಸ್ ಫೀಲಿಂಗ್ ಅದ್ರ ಜಾಸ್ತಿ ಆದರೆ ಅದನ್ನು ಅವಾಯ್ಡ್ ಮಾಡಿಬಿಡಿ. ಅದೇ ರೀತಿ ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ನಾನು ಹೇಳ್ದಂಗೆ ಹೋಲ್ ಮಿಲ್ಕ್ ಇರ್ಬೋದು, ಬಟರ್ ಇರ್ಬೋದು, ಬೆಣ್ಣೆ, ಚೀಸ್ ಇರ್ಬೋದು. ಕೆಲವರಿಗೆ ಈ ಆಹಾರ ಪದಾರ್ಥದಲ್ಲಿ ಕೇಸಿನ್ ಅಂತ ಒಂದು ಪ್ರೋಟೀನ್ ಹೇಳಿದ್ರೆ ಅದು ಎಲ್ಲರಿಗೂ ಡೈಜೆಷನ್ ಆಗಲ್ಲ. ಅದು ಕೆಲವು ಇಮ್ಯೂನ್ ರಿಯಾಕ್ಷನ್ ಕೂಡ ಬಾಡಿಯಲ್ಲಿ ಮಾಡೋ ಚಾನ್ಸ್ ಇರುತ್ತೆ. ಸೊ ಕೇಸಿನ್ಗೆ ಇಮ್ಯೂನ್ ರಿಯಾಕ್ಷನ್ ಆಯ್ತು ಅಂದರೆ ಆ ರಿಯಾಕ್ಷನ್ ಆಲ್ರೆಡಿ ಹೇಳ್ದಂಗೆ ರುಮ್ಟಾಯ್ಡ್ ಆರ್ಥರೈಟಿಸ್ ಕೂಡ ಆಟೋ ಇಮ್ಯೂನ್ ಡಿಸಾರ್ಡರ್ ಇದೆ, ಇಮ್ಯೂನ್ ಸಿಸ್ಟಮ್ ಪ್ರಾಬ್ಲಮ್ ಇರೋದ್ರಿಂದ ಅದಕ್ಕೆ ಕ್ರಾಸ್ ಲಿಂಕ್ ಆಗಿ ಬಾಡಿಯಲ್ಲಿ ಇನ್ಫ್ಲಮೇಷನ್ ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಕೆಲವರು ಈ ಥರ ಮಿಲ್ಕ್ ಪ್ರಾಡಕ್ಟ್ಸ್ ತೊಗೊಂಡಾಗ ಬಾಡಿ ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ, ಪೇನ್ ಆ್ಯಂಡ್ ಸ್ವೆಲ್ಲಿಂಗ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ಅನುಭವಕ್ಕಿಂತ ಡೈರಿ ಪ್ರಾಡಕ್ಟ್ಸ್ ತಿಂದಾಗ ನಂಗೆ ನೋವಾಗಿ ಜಾಸ್ತಿ ಆಗ್ತದೆ ಅಂದರೆ ಖಂಡಿತ ಅವಾಯ್ಡ್ ಮಾಡಿ ಆ ಥರ ಪ್ರಾಡಕ್ಟ್ಸ್ನ. ಇಲ್ಲ ಸರ್ ಏನು ತೊಂದರೆ ಇಲ್ಲ ಆರಾಮ ತೊಗೋದು ಏನು ತೊಂದರೆ ಇಲ್ಲ. ಸೊ ಬೆಸ್ಟ್ ಜಡ್ಜ್ ನೀವೇ. ಯಾವ ಆಹಾರ ಪದಾರ್ಥ ತಿಂದರೆ ನಿಮಗೆ ತೊಂದರೆ ಆಗುತ್ತೋ ಅದನ್ನು ಅವಾಯ್ಡ್ ಮಾಡೋದು ಕಲ್ತ್ಕೊಳ್ಳಿ, ಅದು ಭಾಳ ಇಂಪಾರ್ಟೆಂಟ್. 4ನೇ ಬಂದು ರಿಫೈನ್ಡ್ ಕಾರ್ಬೋಹೈಡ್ರೇಟ್ಸ್ ಅಂತ ಮತ್ತು ಶುಗರಿ ಫುಡ್ಸ್. ನೋಡಿ ಶುಗರಿ ಫುಡ್ಸ್ ನಿಮ್ಗೆ ಗೊತ್ತಿಲ್ಲ ಯಾವುದು ಸ್ವೀಟ್ ಅಂಶ ಜಾಸ್ತಿ ಇರುವಂಥ ಶುಗರಿ ಫುಡ್ಸು. ನೀವು ಐಸ್ ಕ್ರೀಮ್ಸ್ ಇರ್ಬೋದು ಅಥವಾ ಜಾಮೂನು, ಲಡ್ಡು, ಯಾವುದೇ ರೀತಿಯ ಸ್ವೀಟ್ ಐಟಮ್ಸ್ ತಿಂತಿರಲ್ಲ, ಒಂದು ಸ್ವೀಟ್ ಐಟಮ್ಸ್ ತಿಂದಾಗ ಗ್ಲೈಸಿಮಿಕ್ ಇಂಡೆಕ್ಸ್ ಸಡನ್ನಾಗಿ ರೈಸ್ ಆಗಿಬಿಡುತ್ತೆ, ಹೈ ಗ್ಲೈಸಿಮಿಕ್ ಇಂಡೆಕ್ಸ್. ಆ ಥರ ಹೈ ಗ್ಲೈಸಿಮಿಕ್ ಇಂಡೆಕ್ಸ್ ಆದಾಗ ಬಾಡಿಲಿ ಒಂದು ಇನ್ಫ್ಲಮೇಟರಿ ರಿಯಾಕ್ಷನ್ ಕ್ರಿಯೇಟ್ ಆಗುತ್ತೆ, ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ. ಸೊ ಆಲ್ರೆಡಿ ನಾನು ಹೇಳಿದಂಗೆ ರುಮ್ಟಾಯ್ಡ್ ಆರ್ಥರೈಟಿಸ್ ಇನ್ಫ್ಲಮೇಟರಿ ಕಂಡೀಷನ್ ಅಲ್ವಾ. ಸೊ ಇನ್ಫ್ಲಮೇಷನ್ ಜಾಸ್ತಿ ಆಯ್ತು ಅಂದರೆ ಆಟೋಮೆಟಿಕ್ಕಾಗಿ ಪೇಯ್ನ್ ಸ್ವೆಲ್ಲಿಂಗ್ ಎಲ್ಲ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಹೈ ಗ್ಲೈಸಿಮಿಕ್ ಇಂಡೆಕ್ಸ್ ಇರುವಂತಹ ಶುಗರಿ ಫುಡ್ಸ್ನ ಆದಷ್ಟು ಅವಾಯ್ಡ್ ಮಾಡೋದು ಭಾಳ ಒಳ್ಳೆಯದು. ಒಂದು. ಎರಡನೇದು ನಿಮ್ಗೆ ಗೊತ್ತಿರುವಂಗೆ ರುಮ್ಟಾಯ್ಡ್ ಆರ್ಥರೈಟಿಸಲ್ಲಿ ಲೋ ಲಿಂಬ್ ಜಾಯಿಂಟ್ಸು, ನಿಮಗೆ ನೀ ಜಾಯಿಂಟ್ ಕಾಮನ್ ಆಗಿ ಇರುತ್ತೆ, ಆ್ಯಂಕಲ್ ಜಾಯಿಂಟ್ ಇರುತ್ತೆ, ಫುಟ್ ಜಾಯಿಂಟ್ಸ್ ಇನ್ವಾಲ್ವ್ ಆಗುತ್ತೆ, ಅವೆಲ್ಲ ಹಿಪ್ ಜಾಯಿಂಟ್ ಕೂಡ ಇನ್ವಾಲ್ವ್, ಅವೆಲ್ಲ ವೆಯ್ಟ್ ಬೇರಿಂಗ್ ಅಲ್ವಾ, ವೆಯ್ಟ್ ಲೋಡಿಂಗ್ ತೊಗೊಳ್ಳುವಂತಹ ಜಾಯಿಂಟ್ಸು. ಸೊ ನಿಮ್ಮ ಬಾಡಿ ವೆಯ್ಟ್ ಜಾಸ್ತಿ ಅಂದರೆ ಆಟೋಮೆಟಿಕ್ಕಾಗಿ ಏನಾಗುತ್ತೆ, ಮಂಡಿ ಮೇಲೆ ಪಾದ ಮೇಲೆ ಲೋಡ್ ಜಾಸ್ತಿ ಆಗುತ್ತೆ. ಆಲ್ರೆಡಿ ನಿಮಗೆ ಇನ್ಫ್ಲಮೇಷನ್ ಪೇನ್ ಸ್ವೆಲ್ಲಿಂಗ್ ಇದೆ, ಅದ್ಮೇಲೆ ಎಕ್ಸ್ಟ್ರಾ ಲೋಡ್ ಆಗ್ತೀರಾ. ಸೊ ಅವಾಗ ಏನಾಗುತ್ತೆ, ಇನ್ನೂ ಪೇನು ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ, ಮಂಡಿ ಸೌತ ಜಾಸ್ತಿ ಆಗುತ್ತೆ. ನಾನು ಯಾವಾಗಲೂ ಹೇಳ್ತೀನಿ, ಮಂಡಿ ಸೌತಕ್ಕೆ ಒಂದು ವೀಡಿಯೋ ಮಾಡಿದ್ದೀನಿ, ದಯವಿಟ್ಟು ಆಸ್ಟಿಯೋಆರ್ಥರೈಟಿಸ್ ಬಗ್ಗೆ ನಾನು ಸಾಕಷ್ಟು 5-6 ವೀಡಿಯೋಗಳು ಮಾಡಿದ್ದೀನಿ, 8 ವೀಡಿಯೋ ಹಾಕಿರ್ತೀನಿ ನೋಡಿ. ಸೊ ಮಂಡಿ ನೋವು ಇರೋವಾಗ ಏನಾಗುತ್ತೆ, ನೀವು 1 kg ಬಾಡಿ ವೆಯ್ಟ್ ಜಾಸ್ತಿ 3 times ಲೋಡ್ ಮಂಡಿ ಮೇಲೆ ಜಾಸ್ತಿ ಆಗುತ್ತೆ. ನೀವು ಮೆಟ್ಟ ಹತ್ತೋದು ಇಳಿದು ಮಾಡಿದಾಗ ಒಂದೇ ಕಡೆ ಬಾಡಿ ವೆಯ್ಟ್ ಶಿಫ್ಟ್ ಆಗುತ್ತೆ ಅಲ್ವಾ. ಸೊ ಆ ರೀತಿಯಾಗಿ 3 times ಲೋಡ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ 1 kg ನೀವು ಬಾಡಿ ವೆಯ್ಟ್ ಜಾಸ್ತಿ ಆದರೂ ಕೂಡ ಮಂಡಿ ಮೇಲೆ ಲೋಡ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಶುಗರಿ ಫುಡ್ಸ್ ತೊಗೊಳ್ಳೋದು, ಎಸ್ಪೆಷಲಿ ರುಮ್ಟಾಯ್ಡ್ ಆರ್ಥರೈಟಿಸ್ ಅವರು ಬಾಡಿ ವೆಯ್ಟ್ ಕಂಟ್ರೋಲ್ ಮಾಡೋದು ಭಾಳ ಒಳ್ಳೆಯದು. ಶುಗರಿ ಫುಡ್ಸ್ ತೊಗೊಳ್ಳೋದು ಏನಾಗುತ್ತೆ, ಬಾಡಿ ವೆಯ್ಟ್ ಜಾಸ್ತಿ ಆಗುತ್ತೆ, ಒನ್ಸ್ ಅಗೇನ್ ಬಾಡಿಗೆ ಜಾಯಿಂಟ್ಸ್ಗೆ ಪೇನು ಸ್ವೆಲ್ಲಿಂಗ್ ಜಾಸ್ತಿ ಆಗುತ್ತೆ. ಸೊ ನಾನು ಆವಾಗಲೇ ಹೇಳ್ದಂಗೆ ರಿಫೈನ್ಡ್ ಕಾರ್ಬೋಹೈಡ್ರೇಟ್ಸ್, ನಿಮಗೆ ಬೇಕಲ್ಲಿ ಸಿಗುವಂಥ ಮೈದಾ ಐಟಮ್ಸ್ ಇರ್ಬೋದು, ಅಥವಾ ಬ್ರೆಡ್ ಇರ್ಬೋದು, ನೆಕ್ಸ್ಟು ಸೆರಿಯಲ್ಸ್ ಇರ್ಬೋದು, ಕೇಕ್ಸ್ ಇರ್ಬೋದು, ಕುಕ್ಕೀಸ್ ಇರ್ಬೋದು, ಇವೆಲ್ಲ ತೊಗೊಂಡಾಗಲೂ ಕೂಡ ನಿಮಗೆ ರಿಫೈನ್ಡ್ ಕಾರ್ಬೋಹೈಡ್ರೇಟ್ಸ್ ಅಂತ ಅವು ಕೂಡ ನಿಮ್ಮ ದೇಹಕ್ಕೆ ಕಂಟ್ರಿಬ್ಯೂಟ್ ಮಾಡುತ್ತೆ, ಇನ್ಫ್ಲಮೇಷನ್ ಜಾಸ್ತಿ ಮಾಡುತ್ತೆ. ಸೊ ಹೀಗಾಗಿ ಈ ಫುಡ್ಸ್ ಕೂಡ ಒಂದೇ ಸಲ ನಿಮ್ಮ ಶುಗರ್ ಸ್ಪೈಕ್ನ ಜಾಸ್ತಿ ಮಾಡೋದ್ರಿಂದ ಇನ್ಫ್ಲಮೇಷನ್ಗೆ ಅದು ಆದ್ಯತೆ ಕೊಡೋ ಚಾನ್ಸ್. ಹಾಗಾಗಿ ಈ ರೀತಿಯ ಪ್ರಾಡಕ್ಟ್ಸ್ನ ಅವಾಯ್ಡ್ ಮಾಡಿ. ಅದ್ರ ಬದಲು ನೀವು ಹೋಲ್ ಗ್ರೈನ್ಸ್ ಉಪಯೋಗಿಸ್ಬೋದು, ಸೆರಿಯಲ್ಸ್ ಅಂತ ಇರ್ತಾರೆ ಅದನ್ನು ಉಪಯೋಗಿಸ್ಬೋದು, ಅಕ್ಕಿ, ರಾಗಿ ಇವನ್ನೆಲ್ಲ ಉಪಯೋಗಿಸ್ಬೋದು. ಇವನ್ನೆಲ್ಲ ಉಪಯೋಗಿಸ್ಕೊಳ್ಳೋದ್ರಿಂದ ಏನಾಗುತ್ತೆ, ಈ ಥರ ಹೈ ಗ್ಲೈಸಿಮಿಕ್ ಇಂಡೆಕ್ಸ್ ಆಗಲ್ಲ, ಬಾಡಿ ಇನ್ಫ್ಲಮೇಷನ್ ಕೂಡ ಕಡಿಮೆ ಆಗುತ್ತೆ. ಸೊ ನಿಮ್ಗೆ ಸಿಂಪಲ್ ಯಾವ ಅನ್ಹೆಲ್ತಿ ಫುಡ್ ಇರೋದನ್ನು ರಿಪ್ಲೇಸ್ ಮಾಡಿ ಹೆಲ್ತಿ ಫುಡ್ನ ಚಾಯ್ಸ್ ಮಾಡಿ. ಯಾಕೆಂದರೆ ರುಮ್ಟಾಯ್ಡ್ ಆರ್ಥರೈಟಿಸ್ ಇದೆ ಕ್ರಾನಿಕ್ ಡಿಸಾರ್ಡರ್ ಅಲ್ವಾ. ನಾನು ಹೇಳ್ತಿದ್ದು 100ರಲ್ಲಿ 30-35% ಅಷ್ಟೇ ಈ ಕಾಯಿಲೆ ಹೋಗುತ್ತೆ, 70% ಹೋಗೋದೇ ಇಲ್ಲ. ಲೈಫ್ ಲಾಂಗ್ ಆಟೋಇಮ್ಯೂನ್ ಮಾಡ್ಯುಲೇಟರ್ DMARDs ಅಂದರೆ ಡಿಸೀಸ್ ಮಾಡಿಫೈಯಿಂಗ್ ಆ್ಯಂಟಿ ಇನ್ಫ್ಲಮೇಟರಿ ಡ್ರಗ್ಸ್ ಅಂತ ಅದನ್ನು ತೊಗೊಳ್ಬೇಕಾಗತ್ತೆ. ಸೊ ಹಾಗಾಗಿ ಆ ರೀತಿ ಲಾಂಗ್ ಟರ್ಮ್ ಮಾತ್ರೆ ತೊಗೊಳ್ಳೋದ್ರಿಂದ ಆದಷ್ಟು ಫುಡ್ನ ಅವಾಯ್ಡ್ ಮಾಡಿ. ಅಲ್ಲ, ಈ ಫುಡ್ಡಲ್ಲೇ ಸಾಕಷ್ಟು ಕಾಯಿಲೆ ಕಂಟ್ರೋಲ್ ಮಾಡಿದ್ರೆ ನಾವು ಕೊಡೋ ಮಾತ್ರೆಗಳ ಡೋಸೇಜ್ ಎಲ್ಲ ಕಡಿಮೆ ಮಾಡ್ಬೋದು, ಅವಳಾಗೋ ಸೈಡ್ ಎಫೆಕ್ಟ್ಸ್ ಕೂಡ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಎಸ್ಪೆಷಲಿ ರುಮ್ಟಾಯ್ಡ್ ಆರ್ಥರೈಟಿಸ್ ಅವರು ನಿಮ್ಮ ಊಟದ ಬಗ್ಗೆ, ನಿಮ್ಮ ಆಹಾರ ಕ್ರಮದ ಬಗ್ಗೆ ಜಾಗೃತರಾಗಿರಿ. ಆದಷ್ಟು ಹೆಲ್ತಿ ಫುಡ್ನ ಕನ್ಸ್ಯೂಮ್ ಮಾಡಿ, ಅನ್ಹೆಲ್ತಿ ಫುಡ್ನ ಅವಾಯ್ಡ್ ಮಾಡಿ. ನೆಕ್ಸ್ಟ್ 5ನೇದು ಆಲ್ಕೋಹಾಲ್ ಡ್ರಿಂಕ್ಸ್ ಅಂತ ಹೇಳ್ತೀವಲ್ಲ, ಆಲ್ಕೋಹಾಲ್ ತೊಗೊಳೋದು, ಮದ್ಯಪಾನ. ನಾನು ಯಾವಾಗಲೂ ಹೇಳ್ತೀನಿ, ಸ್ಮೋಕಿಂಗ್ ಆ್ಯಂಡ್ ಡ್ರಿಂಕಿಂಗ್ ಆರ್ ದ 2 kings ವಿಚ್ ವಿಲ್ ಕಿಲ್ ಯು ವಿತೌಟ್ ಯೂಸಿಂಗ್ ದೇರ್ ಸ್ವೋರ್ಡ್ಸ್ ಅಂತ ಅಲ್ವಾ. ಸ್ಮೋಕಿಂಗ್ ಆ್ಯಂಡ್ ಡ್ರಿಂಕಿಂಗ್, ಈ ಡ್ರಿಂಕಿಂಗ್ ಕೂಡ ಏನು ಆಲ್ಕೋಹಾಲ್ ಮದ್ಯಪಾನ ತೊಗೊಳ್ತಾರಲ್ಲ ಅದು ಕೂಡ ನಿಮ್ಮ ಬಾಡಿಯಲ್ಲಿ ಇನ್ಫ್ಲಮೇಷನ್ ಜಾಸ್ತಿ ಮಾಡುತ್ತೆ. ಜೊತೆಗೆ ನಿಮ್ಗೆ ಹೇಳ್ದಂಗೆ ನಾನು ಲಾಂಗ್ ಟರ್ಮ್ ಮಾತ್ರೆಗಳು ತೊಗೊಳ್ತೀವಿ ಅಲ್ವಾ, ರುಮ್ಟಾಯ್ಡ್ ಲಾಂಗ್ ಟರ್ಮ್ ಮಾತ್ರೆ ಕೊಡ್ತೀವಿ. ಲಾಂಗ್ ಟರ್ಮ್ ಮಾತ್ರೆ ತೊಗೊಂಡ ಎಪ್ರೋಟಾಕ್ಸಿನ್, ಲಿವರ್ ಕೂಡ ಸ್ವಲ್ಪ ಡ್ಯಾಮೇಜ್ ಆಗೋ ಚಾನ್ಸ್ ಇರುತ್ತೆ ಆ ಮಾತ್ರೆಗಳಲ್ಲಿ. ಸೊ ಆಲ್ರೆಡಿ ನಿಮ್ಮ ಲಿವರ್ಗೆ ಸ್ವಲ್ಪ ವರ್ಕ್ಲೋಡ್ ಜಾಸ್ತಿ ಇದೆ, ಮಾತ್ರೆಗಳು ತೊಗೊಳ್ತಾ ಇದ್ದೀರಾ. ಜೊತೆಗೆ ಆಲ್ಕೋಹಾಲ್ ತೊಗೊಂಡ್ರೆ ಆಲ್ಕೋಹಾಲ್ ಕೂಡ ಮೆಟಾಬಲ್ಸ್ ಆಗೋದು ಲಿವರ್ಲೇ ಅಲ್ವಾ. ಸೊ ಆಲ್ಕೋಹಾಲ್ ಮೆಟಾಬಲ್ಸ್ ಇರೋದ್ರಿಂದ ಆಲ್ಕೋಹಾಲಿಕ್ ಹೆಪ್ಟೈಟಿಸ್ ಅಂತ ಆಗೋ ಚಾನ್ಸ್ ಇರುತ್ತೆ, ಆಲ್ಕೋಹಾಲಿಕ್ ಸಿರೋಸಿಸ್ ಅಂತ ಹೇಳ್ತೀವಿ. ಆಲ್ರೆಡಿ ನಿಮಗೆ ಲಿವರ್ಗೆ ಪ್ರಾಬ್ಲಮ್ ಇದೆ, ಯಾಕೆಂತಂದರೆ ನೀವು ರುಮ್ಟಾಯ್ಡ್ ಆರ್ಥರೈಟಿಸ್ ಡ್ರಗ್ಸ್ ತೊಗೊಳ್ತಾ ಇದ್ದೀರಾ. ಜೊತೆಗೆ ಎಕ್ಸ್ಟ್ರಾ ಆಲ್ಕೋಹಾಲ್ ತೊಗೊಂಡ್ರೆ ಇನ್ನೂ ಡ್ಯಾಮೇಜ್ ಆಗುತ್ತೆ ಅಲ್ವಾ, ಲಿವರ್ ಡ್ಯಾಮೇಜ್ ಆಗುತ್ತೆ. ಸೊ ಹಾಗಾಗಿ
ನೀವು ಆಲ್ಕೋಹಾಲ್ನ ಆದಷ್ಟು ಅವಾಯ್ಡ್ ಮಾಡೋದು ಭಾಳ ಒಳ್ಳೆಯದು. ನಾನು ಯಾವಾಗಲೂ ಹೇಳ್ತೀನಿ, ದುಡ್ಡು ಕೊಟ್ಟು ಕಾಯಿಲೆ ಕೊಂಡ್ಕೊಂಡಾಗ್ಲೆಕ್ಕ ಅಲ್ವಾ, ಯಾಕೆ ಬೇಕು, ಎಕ್ಸ್ಪೆಷಲಿ ರುಮಟಾಯ್ಡ್ ಆರ್ಥರೈಟಿಸ್ ಯಾಕೆ ತೊಗೋಬೇಕು ಅಲ್ವಾ. ಹಾಗಾಗಿ ಆಲ್ಕೋಹಾಲ್ನ ಅವಾಯ್ಡ್ ಮಾಡೋದು ಭಾಳ ಒಳ್ಳೆಯದು. ಯಾಕೆಂದರೆ ಒಂದು ಲಿವರ್ ಡ್ಯಾಮೇಜ್ ಆಗುತ್ತೆ, ಇನ್ನು ಬಾಡಿ ಇನ್ಫ್ಲಮೇಷನ್ ಕೂಡ ಜಾಗುತ್ತೆ. ಅದ್ರ ಜೊತೆಗೆ ಆಲ್ಕೋಹಾಲ್ ತಂದರೆ ಬೇರೆ ಬೇರೆ ಸಮಸ್ಯೆಗಳಿದೆ, ಬೋನ್ಸ್ ಆ್ಯಂಡ್ ಜಾಯಿಂಟ್ಸ್, ಆಸ್ಟೋಪೊರೋಸಿಸ್ ಆಗುತ್ತೆ. ಆಲ್ರೆಡಿ ರುಮಟಾಯ್ಡ್ ಆರ್ಥರೈಟಿಸಲ್ಲಿ ಬಾಡಿ ಇನ್ಫ್ಲಮೇಷನ್ ಜಾಸ್ತಿ ಇರುತ್ತೆ, ಜೊತೆಗೆ ಬಾಡಿ ವೀಕ್ ಕೂಡ, ಬೋನ್ಸ್ ಕೂಡ ವೀಕ್ ಆಗ್ತದೆ, ಆಸ್ಟೋಪೊರೋಸಿಸ್ ಆಗುತ್ತೆ. ಸೊ ನೀವು ಆಲ್ಕೋಹಾಲ್ ತೊಗೊಂಡು ಇನ್ನೂ ಆಸ್ಟೋಪೊರೋಸಿಸ್ ಜಾಸ್ತಿ ಆಗುತ್ತೆ. ಮತ್ತು ಆಲ್ಕೋಹಾಲ್ ತೊಗೊಳೋದ್ರಿಂದ ನಿಮಗೆ ದುಡ್ಡು ಖರ್ಚಾಗುತ್ತೆ. ಆಲ್ರೆಡಿ ನೀವು ರುಮಟಾಯ್ಡ್ ಆರ್ಥರೈಟಿಸ್ಗೆ ದುಡ್ಡು ವೇಸ್ಟ್ ಮಾಡ್ತಿರ್ತೀರ ಲಾಂಗ್ ಟರ್ಮ್ ಮಾತ್ರೆ ತೊಗೊಂಡು, ಇದು ತೊಗೊಂಡು ಇನ್ನೂ ತೊಂದರೆ ಆಗುತ್ತೆ. ಸೊ ಹಾಗೆ ಏನಕ್ಕೆ ಸಮಸ್ಯೆಯನ್ನು ಒಂದ್ರ ಮೇಲೆ ಒಂದು ಸಮಸ್ಯೆ ಇನ್ನೂ ಜಾಸ್ತಿ ಮಾಡ್ಕೊಳ್ತೀರಾ. ಸೊ ಜಾಣ್ತನ ಅಂದರೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಆದಷ್ಟು ಆಲ್ಕೋಹಾಲ್ನ ಅವಾಯ್ಡ್ ಮಾಡೋದು ಭಾಳ ಒಳ್ಳೆಯದು. ಹೇಳಿದ್ನಲ್ಲ, 5 ಫುಡ್ನ ಆದಷ್ಟು ಅವಾಯ್ಡ್ ಮಾಡಿ. ಏನಕ್ಕೆ ಸರ್ ಅವಾಯ್ಡ್ ಮಾಡಬೇಕಂದ್ರೆ ನಾನು ಹೇಳಿದ್ನಲ್ಲ, ರುಮಟಾಯ್ಡ್ ಆರ್ಥರೈಟಿಸ್ ಇದು ಆಟೋ ಇಮ್ಯೂನ್ ಡಿಸಾರ್ಡರ್. ಆಲ್ರೆಡಿ ನಿಮ್ಮ ಇಮ್ಯೂನ್ ಸಿಸ್ಟಮ್ ಪ್ರಾಬ್ಲಮ್ ಇದೆ ಅಲ್ವಾ, ಆಲ್ರೆಡಿ ಪ್ರಾಬ್ಲಮ್ ಇದೆ. ಗೊತ್ತಿದ್ದು ಪ್ರಾಬ್ಲಮ್ ಯಾಕೆ ಜಾಸ್ತಿ ಮಾಡ್ಕೋಬೇಕು ಅಲ್ವಾ, ಕಾಮನ್ ಸೆನ್ಸು. ಸೊ ನೀವು ನಿಮ್ಗೆ ಗೊತ್ತಿಗೆ ರುಮಟಾಯ್ಡ್ ಆರ್ಥರೈಟಿಸ್ ಇಮ್ಯುನಾಲಜಿಕಲ್ ಡಿಸಾರ್ಡರ್, ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ. ಅದರ ಬಗ್ಗೆ ನಾನು ವೀಡಿಯೋ ಮಾಡಿ, ದಯವಿಟ್ಟು ಆ ವೀಡಿಯೋ ನೋಡಿ, ನಿಮಗೆ ಪೂರ್ತಿ ಅರ್ಥ ಆಗುತ್ತೆ ಯಾಕೆ ಆಟೋ ಇಮ್ಯೂನ್ ಡಿಸಾರ್ಡರ್ ಹೆಂಗೆ ಪ್ರಾಬ್ಲಮ್ ಆಗುತ್ತೆ ಅಂತ ವಿವರವಾಗಿ ಹೇಳಿದ್ದೀನಿ. ಸೊ ಇಮ್ಯೂನ್ ಸಿಸ್ಟಮ್ ಪ್ರಾಬ್ಲಮ್ ಇರೋದ್ರಿಂದ ನೀವು ಈ ರೀತಿ ಆಹಾರ ಪದಾರ್ಥಗಳು, ಯಾವುದೇ ಆಹಾರ ಪದಾರ್ಥಗಳು ಇಮ್ಯೂನ್ ಸಿಸ್ಟಮ್ನ ಅದು ಇರಿಟೇಟ್ ಮಾಡುತ್ತೆ, ಇಮ್ಯೂನ್ ರೆಸ್ಪಾನ್ಸ್ ಜಾಸ್ತಿ ಮಾಡುತ್ತೆ, ಬಾಡಿಯಲ್ಲಿ ಇನ್ಫ್ಲಮೇಷನ್ ಜಾಸ್ತಿ ಮಾಡ್ತಾರಲ್ಲ, ಈ ರೀತಿ ಮಾಡಿದಾಗ ಏನಾಗುತ್ತೆ, ಬಾಡಿಯಲ್ಲಿ ಇನ್ನೂ ಪೇಯ್ನು, ಸ್ವೆಲ್ಲಿಂಗು, ಎಡಿಮಾ ಜಾಸ್ತಿ ಆಗ್ತಾ ಹೋದಾಗಲಿದೆ. ಸೊ ಹಾಗಾಗಿ ಬುದ್ಧಿವಂತ ಲಕ್ಷಣ ಏನಪ್ಪ ಅಂತಂದರೆ, ಆಲ್ರೆಡಿ ತೊಂದರೆ ಇರೋದ್ರಿಂದ ಅದನ್ನು ಅವಾಯ್ಡ್ ಮಾಡ್ಕೊಳ್ಳೋದು ಒಳ್ಳೆಯದು ಅಲ್ವಾ. ಒಂದು ತೊಂದರೆ ಇನ್ನೊಂದು ತೊಂದರೆ ಮತ್ತೊಂದು ತೊಂದರೆ ಏನಕ್ಕಪ್ಪ ಅನ್ನೆಸರಿ ಇನ್ವೈಟ್ ಮಾಡ್ಕೋಬೇಕು. ಆಲ್ರೆಡಿ ದೇವರು ಕಾಯಿಲೆ ಕೊಟ್ಟಿದ್ದಾನೆ. ಈ ರೀತಿ ಆಹಾರ ತೊಗೊಂಡು ನಿಮ್ಮ ಕೈಲಿದೆ ನೋಡಿ. ಮಾಡಿಫೈಬಲ್, ನಾನ್ ಮಾಡಿಫೈಬಲ್ 2 ರಿಸ್ಕ್ ಫ್ಯಾಕ್ಟರ್ಸ್ ಹೇಳ್ತೀನಿ ಯಾವಾಗಲೂ. ಮಾಡಿಫೈಬಲ್ ನಿಮ್ಮ ಕೈಯಲ್ಲಿ ಅದನ್ನು ಮಾಡಿಫೈ ಮಾಡ್ಬೋದು. ನೆಕ್ಸ್ಟ್ ನಾನ್ ಮಾಡಿಫೈಬಲ್ ನೀವು ಮಾಡೋಕ್ಕಾಗ, ನಿಮ್ಮ ಕಾಯಿಲೆ ಆಲ್ರೆಡಿ ಬಂದಿದೆ, ನೀವೇನು ಮಾಡೋಕ್ಕಾಗಲ್ಲ ಅಲ್ವಾ. ನಿಮ್ಮ ಜೀನ್ಸಲ್ಲಿ ಬಂದುಬಿಟ್ಟಿರುತ್ತೆ, ಅಪ್ಪ ಅಮ್ಮಂಗಿದ್ರೆ ಮಕ್ಕಳು ಬರೋ ಚಾನ್ಸ್, ಅದನ್ನು ಚೇಂಜ್ ಮಾಡೋಕೆ ಅಪ್ಪ ಅಮ್ಮ ಚೇಂಜ್ ಮಾಡೋಕ್ಕಂತ ಈಗ ನೀವು ಆಗಲ್ಲ, ಅದನ್ನೇನು ಮಾಡೋಕ್ಕಲ್ಲ. ಅಟ್ಲೀಸ್ಟ್ ಈ ಥರ ಫುಡ್ ಆಹಾರ ಪದಾರ್ಥ ಹೇಳಿದಂಗೆ ಈ 5 ಆಹಾರ ಪದಾರ್ಥಗಳು ಏನಿದೆ ಅದನ್ನು ಅವಾಯ್ಡ್ ಮಾಡೋದ್ರಿಂದ ಇಟ್ಸ್ ಅವಾಯ್ಡಬಲ್ ನಾನ್ ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್ಸ್. ಇದನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಇದನ್ನು ಅವಾಯ್ಡ್ ಮಾಡೋದಂದರೆ ಅದೇ ನಿಮ್ಮ ಜಾಣತ, ಅದೇ ನಿಮ್ಮ ಕಾಯಿಲೆನ ಕಂಟ್ರೋಲ್ ಮಾಡುತ್ತೆ. ನೀವು ಮಾತ್ರೆಗಳು ತೊಗೊಳ್ಳೋದು ಕೂಡ ಡೋಸೇಜ್ ಕಡಿಮೆ ಆಗುತ್ತೆ, ಸೈಡ್ ಎಫೆಕ್ಟ್ಸ್ ಕೂಡ ಕಡಿಮೆ ಆಗುತ್ತೆ. ಇರೋದ್ರಲ್ಲಿ ಹೆಲ್ತಿಯಾಗಿರೋ ಥರ ನೋಡ್ಕೋಬೋದು. ನಾನು ಹೇಳಿದ್ರೆ ಯಾವ ರೀತಿ 5 ಫುಡ್ನ ಅವಾಯ್ಡ್ ಮಾಡಬೇಕು ಅಂತ, ಅದ್ರ ಜೊತೆಗೆ ಯಾವ ಫುಡ್ ತೊಗೊಳ್ಬೇಕು ಅದು ಇಂಪಾರ್ಟೆಂಟ್. ಯಥೇಚ್ಛವಾಗಿ ನೀರು ಕುಡೀರಿ. ನಾನು ಹೇಳಿದಂಗೆ ಆಟೋ ಇಮ್ಯೂನ್ ಡಿಸಾರ್ಡರ್, ಇಮ್ಯೂನ್ ಸಿಸ್ಟಮ್ನ ಕಂಟ್ರೋಲ್ ಮಾಡೋಕೆ ಸ್ವಲ್ಪ ಧ್ಯಾನ, ಮೆಡಿಟೇಷನು, ಪ್ರಾಣಾಯಾಮ ಭಾಳ ಹೆಲ್ಪ್ ಆಗುತ್ತೆ. ಎಸ್ಪೆಷಲಿ ಡೀಪ್ ಬ್ರೀತಿಂಗ್ ಮಾಡೋದ್ರಿಂದ ಅಂತೆ ನಿಮ್ಮ ಒಂದು ಪ್ಯಾಸಿವ್ ಸಿಸ್ಟಮ್ ಕೂಡ ಸ್ಟಿಮ್ಯುಲೇಟ್ ಆಗುತ್ತೆ, ಬಾಡಿ ಇನ್ಫ್ಲಮೇಷನ್ ರಿಯಾಕ್ಷನ್ಸ್ ಕಡಿಮೆ ಮತ್ತು ಇಮ್ಯೂನ್ ಸಿಸ್ಟಮ್ ಕೂಡ ಚೆನ್ನಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ಸೊ ಮೈಂಡ್ ಟಾಕ್ಸ್ ಟು ಈಚ್ ಆ್ಯಂಡ್ ಎವ್ರಿ ಸೆಲ್ಲಿಂದ ಬಾಡಿ ಅಂತ ಹೇಳ್ತೀವಿ. ಮನಸ್ಸನ್ನು ಉಲ್ಲಾಸವಾಗಿ ಸಂತೋಷವಾಗಿ ಇದ್ರು ಅಂದರೆ ಅರ್ಧ ಇಮ್ಯೂನ್ ಸಿಸ್ಟಮ್ ಕಂಟ್ರೋಲ್ ಇರುತ್ತೆ, ಅರ್ಧ ಇಮ್ಯೂನ್ ರಿಯಾಕ್ಷನ್ಸ್ ಕಡಿಮೆ ಆಗುತ್ತೆ. ಸೊ ಈ ರೀತಿಯ ಬಾಡಿ ಎಕ್ಸು, ಪೇಯ್ನ್ಸು ಪ್ರತಿಯೊಂದು ಕೂಡ ಕಂಟ್ರೋಲ್ ಬರುತ್ತೆ. ಅಂದರೆ ನಾವು ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅಂತೀವಿ. ಸೈಕೋ ಅಂದರೆ ಮೈಂಡು, ಸೋಮ ಅಂದರೆ ಬಾಡಿ. ಸೊ ಮನಸ್ಸಿನಂತೆ ಮಹಾದೇವ ಅಂತ ಅದಕ್ಕೆ ಹೇಳುವಂಥದ್ದಲ್ವಾ. ಸೊ ನಿಮ್ಮ ಮನಸ್ಸನ್ನು ಚೆನ್ನಾಗಿ ಇಟ್ಕೊಂಡ್ರೆ ಅರ್ಧ ಕಾಯಿಲೆ ಕೂಡ ಕಂಟ್ರೋಲ್ ಬರುತ್ತೆ. ಸೊ ಹಾಗಾಗಿ ನಿಮ್ಮ ಮನಸ್ಸನ್ನು ಉಲ್ಲಾಸವಾಗಿ ಇಟ್ಕೊಳ್ಳಿ, ಒಳ್ಳೆ ಆಹಾರ ಪದಾರ್ಥ ತೊಗೊಳ್ಳಿ, ವೆಜಿಟೇಬಲ್ಸ್ ತೊಗೊಳ್ಳಿ, ಫ್ರೂಟ್ಸ್ ತೊಗೊಳ್ಳಿ, ಯಥೇಚ್ಛವಾಗಿ ನೀರು ಕುಡೀರಿ. ಜೊತೆಗೆ ಫಿಶ್ ತೊಗೊಳ್ಬೋದು. ಫಿಶಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ ಜಾಸ್ತಿ ಇರುತ್ತೆ. ಮೆಕರಲ್ ಫಿಶ್ ಇರ್ಬೋದು ಅಥವಾ ಸಾಲ್ಮನ್ ಫಿಶ್ ತೊಗೊಳ್ಬೋದು, ಮತ್ತು ಹೋಲ್ ಗ್ರೈನ್ಸ್ ತೊಗೊಳ್ಬೋದು, ನಟ್ಸ್ ತೊಗೊಳ್ಬೋದು, ಸೀಡ್ಸ್ ತೊಗೊಳ್ಬೋದು. ಸೊ ಈ ರೀತಿ ಆಹಾರ ಪದಾರ್ಥ ತೊಗೊಳ್ಳೋದ್ರಿಂದ ಆಲ್ರೆಡಿ ಇಮ್ಯೂನ್ ಸಿಸ್ಟಮ್ನ ಕಂಟ್ರೋಲ್ ಇಟ್ಕೊಂಡು ಇನ್ಫ್ಲಮೇಷನ್ ಕಡಿಮೆ ಮಾಡುವಂಥ ಆಹಾರ ಪದಾರ್ಥನ ಉಪಯೋಗಿಸ್ಕೊಳ್ಳಿ. ಮತ್ತು ಇಮ್ಯೂನ್ ಸಿಸ್ಟಮ್ನ ಇರಿಟೇಟ್ ಮಾಡಿ ಅದನ್ನು ಮತ್ತೆ ಜಾಸ್ತಿ ಆಗುವಂಥ ಆಹಾರ ಪದಾರ್ಥ ಖಂಡಿತ ಅವಾಯ್ಡ್ ಮಾಡಿದ್ದಾರೆ. ಸೊ ಈ ಟಿಪ್ಸ್ನ ನೀವು ಫಾಲೋ, ಯಾಕೆಂತಂದರೆ ನೋಡಿ, ರುಮಟಾಯ್ಡ್ ಆರ್ಥರೈಟಿಸ್ ಲಾಂಗ್ ಟರ್ಮ್ ಕಾಯಿಲೆ, ಇಟ್ಸ್ ಎ ಕ್ರಾನಿಕ್ ಡಿಸಾರ್ಡರ್ ಅಂತೀವಿ. ಕೆಲವರು ನಾವು ಹೋಗೋದೇ ಇಲ್ಲ, ಕೆಲವರಿಗೆ ಎಷ್ಟು ದಿನ ತೊಗೋಬೇಕು ಸರ್, ಜೀವನ ಪರ್ಯಂತ ತೊಗೋಬೇಕು, ಸಾಯ ತನಕ ತೊಗೋಬೇಕು ಟ್ರೀಟ್ಮೆಂಟ್ ಅಂತ ಹೇಳ್ಬಿಡ್ತೀವಿ. ಸೊ ಹಿಂಗೆ BP, ಶುಗರ್ ಅದೇ ಥರ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಬೇಕು ಈ ಥರ ಕಾಯಿಲೆಗಳಿಗೆ. ಸೊ ಹಾಗಾಗಿ ಲಾಂಗ್ ಟರ್ಮ್ ಮಾತ್ರ ತೊಗೊಳ್ಳೋದು ಏನು ಮಾಡಬೇಕು, ನೀವು ಬೇರೆ ಯಾವ ರೀತಿ ಆ ಕಾಯಿಲೆ ಕಂಟ್ರೋಲ್ ಇಟ್ಕೋಬೇಕು ಅನ್ನೋದನ್ನ ಯೋಚನೆ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ನೀವು ಈ ರೀತಿಯ 5 ಫುಡ್ನ ಅವಾಯ್ಡ್ ಮಾಡೋದ್ರಿಂದ ಬಾಡಿಯೆಲ್ಲ ಇನ್ಫ್ಲಮೇಷನ್ನ ಕಂಟ್ರೋಲ್ ಮಾಡ್ಬೋದು, ರುಮಟಾಯ್ಡ್ ಆರ್ಥರೈಟಿಸ್ನ ಕಂಟ್ರೋಲ್ ಇಟ್ಕೋಬೋದು, ನಿಮ್ಮ ಹೆಲ್ತಿ ಲೈಫ್ ನಿಮ್ದಾಗುತ್ತೆ. ಒನ್ಸ್ ಅಗೇನ್ ನಾನು ಪ್ರೊಫೆಸರ್ ಡಾಕ್ಟರ್ ಮುರಳೀಧರ್ ಅಂತ, ಆರ್ಥೋಪೆಡಿಕ್ ಸರ್ಜನ್. ನಾನು ಹೆಚ್ಚು ವಿಡಿಯೋಗಳು ಮಾಡಿದ್ದೀನಿ. ದಯವಿಟ್ಟು ರುಮಟಾಯ್ಡ್ ಆರ್ಥರೈಟಿಸ್ ಭಾಳ ಕ್ರಾನಿಕ್ ಡೆಬಿಲಿಟಿಂಗ್ ಡಿಸಾರ್ಡರ್. ನನಗೆ ಒಂದು ಪೇಷಂಟ್ 19 ಜನ ಡಾಕ್ಟರ್ ತೋರಿಸಿ, ನಾನು ಕೊನೆ 20ನೇ ಡಾಕ್ಟರ್ ಬಂದಿದ್ದರು. ಸರ್ ನಿಮ್ಮ ಹತ್ರ ಟ್ರೀಟ್ಮೆಂಟ್ ನಂಗೆ ಸರಿಯಾಗಿಲ್ಲ, ನಾನು ಸತ್ತೋಗ್ತೀನಿ ಸರ್ ಅಂತ ಹೇಳಿದ್ರು, ಸೂಸೈಡ್ ಮಾಡ್ಕೊಳ್ತೀನಿ ಅಂತ. ಅಷ್ಟೊಂದು ಪೇಯ್ನ್ ಇರುತ್ತೆ, ಅಷ್ಟೊಂದು ಮನಸ್ಸಿಗೆ ದುಃಖ ಆಗುತ್ತೆ, ಕೆಲಸ ಮಾಡೋಕ್ಕಾಗಲ್ಲ, ಮನೆಯೆಲ್ಲ ಬೈತಿರ್ತಾರೆ, ಇರಿಟೇಟ್ ಆಗ್ತಿರ್ತಾರೆ. ಸೊ ಹಾಗಾಗಿ ಯಾರ್ಯಾರಿಗೆ ರುಮಟಾಯ್ಡ್ ಆರ್ಥರೈಟಿಸ್ ಕಾಯಿಲೆ, ದಯವಿಟ್ಟು ಈ ವಿಡಿಯೋನ ಫಾಲೋ ಮಾಡಿ, ಅವ್ರು ಈ ಫುಡ್ ಹ್ಯಾಬಿಟ್ಸ್ನ ಫಾಲೋ ಮಾಡಲಿ, ಹೆಲ್ತಿ ಆಗಲಿ. ಒನ್ಸ್ ಅಗೇನ್ ವಿಶ್ ಯು ಹೆಲ್ತಿ, ವೆಲ್ತಿ, ಕಂಫರ್ಟಬಲ್ ಲೈಫ್. ಮರಿದನೇ ನನ್ನ ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ಯೂಟ್ಯೂಬ್ ನಿಂತು ಇದೆ, ನಿಮ್ಗೆ ಗೊತ್ತಿದೆ, ಸಬ್ಸ್ಕ್ರೈಬ್ ಮಾಡ್ತೀರಾ. ಜೊತೆಗೆ ಇನ್ಸ್ಟಾಗ್ರಾಮ್ ಹ್ಯಾಂಡ್ಲು ಕೂಡ ಮಾಡಿದ್ದೀನಿ, ಶಾರ್ಟ್ ವೀಡಿಯೋಸ್ನ ಹಾಕ್ತಾ ಇರ್ತೀನಿ, ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಅದು ನಮ್ಗೆ ಯೂಟ್ಯೂಬ್ ಲಿಂಕ್ ಕೂಡ ಸಿಗುತ್ತೆ. ಸೊ ಹಾಗೆ ಇನ್ಸ್ಟಾಗ್ರಾಮ್ ಹ್ಯಾಂಡ್ಲು ಕೂಡ ಆಗ್ತಿರ್ತೀನಿ, ಅದು ಕೂಡ ದಯವಿಟ್ಟು ನೀವು ಅದನ್ನು ಫಾಲೋ ಮಾಡಿ. ಅದರಲ್ಲೂ ಒಳ್ಳೊಳ್ಳೆ ಈ ಥರ ವಿಚಾರಧಾರೆಗಳನ್ನ ಕೊಡ್ತಾ ಇರ್ತೀನಿ. ಲೆಟ್ ಅಸ್ ಬಿ ಆಲ್ ಹೆಲ್ತಿ. ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ಲೈಫ್.